ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಇವತ್ತು ಬೇಲ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಂತ ಅಭಿಮಾನಿಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಬಿಗ್ ಶಾಕ್ನೇ ಕೊಟ್ಟಿದೆ. ಅದೇನು ಅಂತಂದ್ರೆ ದರ್ಶನ್ ಅವ್ರಿಗೆ ಇನ್ನ 1 ಇಯರ್ ತನಕ ಬೇಲ್ ಸಿಗೋಲ್ಲ ಅಂತ ಹೇಳಿದೆ. ಹಾಗಾದ್ರೆ ನಾವಿವತ್ತು ದರ್ಶನ್ ಅವ್ರಿಗೆ ಯಾಕೆ 1 ಇಯರ್ ತನಕ ಬೇಲ್ ಸಿಗೋದು ಡೌಟ್, ಮತ್ತೆ ಇವರ ಫಿಲಂ ಕೆರಿಯರ್ ಕತೆ ಏನು, ಇವ್ರಿಲ್ದೆ ಸ್ಯಾಂಡಲ್ವುಡ್ ಹೇಗಿದೆ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೈಪ್ ಕೊಡೋದನ್ನ ಮರಿಬೇಡಿ. ಇನ್ನು ದರ್ಶನ್ ಅವ್ರಿಗೆ ಯಾಕೆ ಇನ್ನ 1 ಇಯರ್ ತನಕ ಬೇಲ್ ಸಿಗೋದು ಡೌಟ್ ಅಂತಂದ್ರೆ ಇವರ ಕೇಸಲ್ಲಿ ಇನ್ನ 60 ಇಂಪಾರ್ಟೆಂಟ್ ವಿಚಾರಣೆಗಳು ಬಾಕಿ ಇದೆಯಂತೆ. ಸೊ ಕೋರ್ಟ್ ಈ ಸಾಕ್ಷಿಗಳನ್ನ ಇವತ್ತು ಇನ್ನ 1 ಇಯರ್ ಅಷ್ಟರಲ್ಲಿ ಬೇಗ ವಿಚಾರಣೆ ಮಾಡಿ ಮುಗಿಸಿ ಅಂತ ಆರ್ಡರ್ ಪಾಸ್ ಮಾಡಿದೆ. ಸೊ ಈ ಇಂಪಾರ್ಟೆಂಟ್ ಸಾಕ್ಷಿಗಳ ವಿಚಾರಣೆ ಆಗೋ ತನಕ ದರ್ಶನ್ ಅವ್ರಿಗೆ ಬೇಲ್ ಇಲ್ಲ. ಇದು ಕಂಪ್ಲೀಟ್ ಆದ್ಮೇಲೆ 1 ಇಯರ್ ಆದ್ಮೇಲೆ ವಿಚಾರಣೆ ಸೆಕ್ಷನ್ ಅಲ್ಲಿ ದರ್ಶನ್ ಅವರು ಮತ್ತೆ ಬೇಲ್ಗೆ ಅಪ್ಲಿಕೇಶನ್ ಹಾಕಬಹುದಂತೆ. ಸೊ ಅಲ್ಲಿ ತನಕ ದರ್ಶನ್ ಅವ್ರಿಗೆ ಇದು ಎಫೆಕ್ಟ್ ಆಗುತ್ತೆ. ಮತ್ತೆ ಇದು ದರ್ಶನ್ ಅವ್ರಿಗೆ ಅಥವಾ ಅವರ ಫಿಲಂ ಕೆರಿಯರ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಪಾಸ್ಟ್ 1 ಇಯರ್ ಇಂದ ಇವರು ಜೈಲಲ್ಲೇ ಇದ್ದಾರೆ. ಮತ್ತೆ ಇವಾಗ ಇನ್ನ 1 ಇಯರ್ ಇದು ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಮತ್ತೆ ಇವರೇ ಈ ಕೇಸಲ್ಲಿ ಹೇಳ್ಕೊಂಡಿರೋ ಹಾಗೆ ರೇಣುಕಾ ಸ್ವಾಮಿ ಅವ್ರನ್ನ ಹೊಡೆದಿರೋದ್ರಿಂದ ಅಂಡ್ ಸಮ್ ಅಮೌಂಟ್ ಟ್ರಾನ್ಸಾಕ್ಷನ್ ಕೂಡ ಮಾಡಿರೋದ್ರಿಂದ ಡೆಫಿನೆಟ್ಲಿ ಇವ್ರಿಗೆ ಸ್ವಲ್ಪನಾದ್ರೂ ಜೈಲ್ ಶಿಕ್ಷೆ ಆಗುವಂತ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಅಟ್ಲೀಸ್ಟ್ 3 to 4 ಇಯರ್ಸ್ ಅಥವಾ 5 ಇಯರ್ಸ್ ಮಿನಿಮಮ್ ಇವರ ಫಿಲಂ ಕೆರಿಯರ್ ಎಫೆಕ್ಟ್ ಆಗುತ್ತೆ. ಇನ್ನು ದರ್ಶನ್ ಅವ್ರು ಇಲ್ಲದ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವ್ರಿಲ್ದೆ ಎಷ್ಟೋ ಮಾಸ್ ಅಭಿಮಾನಿಗಳು ಥಿಯೇಟರ್ ಕಡೆ ಬರೋದನ್ನೇ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಆ ದೊಡ್ಡ ಮಾಸ್ ಹವಾ ಮಿಸ್ ಆಗ್ತಾ ಇದೆ. ಮತ್ತೆ ಇವಾಗ ಪ್ಯಾನ್ ಇಂಡಿಯಾ ಹವಾಯಿಂದ ಯಶ್ ಅವರಾಗಿರ್ಬೋದು, ಧ್ರುವ ಸರ್ಜಾ ಅವರಾಗಿರ್ಬೋದು ಅಂಡ್ BRB ಫಿಲಮ್ ಇಂದ ಸುದೀಪ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಂದು ಫಿಲಮ್ ಮಾಡೋದಕ್ಕೆ 2 ರಿಂದ 3 ವರ್ಷ ಟೈಮ್ ತಗೋತಿರ್ಬೇಕಾದ್ರೆ ಇವರೊಬ್ರು ಮಾತ್ರ ಇಯರ್ಲಿ 2 ಫಿಲಮ್ ಅಟ್ಲೀಸ್ಟ್ 2 ವರ್ಷಕ್ಕೆ 3 ಫಿಲಮ್ನಾರು ಕೊಡ್ತಾ ಇದ್ರು ಅಂಡ್ ಥಿಯೇಟರ್ಗಳು ಇದರಿಂದ ಫಿಲ್ ಆಗ್ತಾ ಇತ್ತು. ಆದ್ರೆ ಇವಾಗ ಇವರಿಲ್ದೆ ಎಷ್ಟೋ ಥಿಯೇಟರ್ಗಳು ಖಾಲಿ ಆಗ್ತಾ ಇದೆ. ಮತ್ತೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಫ್ಯಾನ್ ಬೇಸ್ ಇದ್ದಂತ ಇವರ ಫ್ಯಾನ್ಸ್ ಇವಾಗ ಇವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಬಟ್ ದರ್ಶನ್ ಅವರ ಥಿಯೇಟರ್ ಫಿಲಂ ಕ್ರೇಜ್ ಕಮ್ಮಿ ಆಗಿದ್ರು ಕೂಡ ಇವರ ಸೋಷಿಯಲ್ ಮೀಡಿಯಾ ಕ್ರೇಜ್ ಇನ್ನ ಕಮ್ಮಿ ಆಗಿಲ್ಲ. ಸೊ ನಾನು ಹೇಳ್ತಾ ಇರೋದು ಇವರ ಪರ್ಸನಲ್ ಲೈಫ್ ಪ್ರಾಬ್ಲಮ್ ಇಂದ ಪೀಕಲ್ ಇದ್ದಂತ ಇವರ ಫಿಲಂ ಕೆರಿಯರ್ ಲೈಫ್ ನ ಇವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಇವರ ಫ್ಯಾನ್ಸ್ ಇವರ ಫಿಲಂ ನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇರೋದು ನಿಜ. ಸೊ ಆದಷ್ಟು ಬೇಗ ಹೊರಗಡೆ ಬರಲಿ, ಇವರ ಫಿಲಂ ಮತ್ತೆ ಬರಲಿ ಅಂತ ಹೇಳ್ತೀನಿ. ಅಂಡ್ ನಿಮ್ಗೆ ಇವ್ರ ಬಗ್ಗೆ ಏನ್ ಅನಿಸ್ತಾ ಇದೆ, ಇವ್ರಿಗೆ ಮತ್ತೆ ಬೇಲ್ ಸಿಗುತ್ತಾ ಇಲ್ವೋ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.